ಇದೇ ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟು ವಾಪಸ್ ತಗೊಂಡ್ರಲ್ಲ ಅದು ಯಾಕೆ ಅನ್ನೋ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ಪರಮೇಶ್ವರ್ ಅವ್ರಿಗೆ ಮಾಡ್ತು. ಆಗ ಅವ್ರು ಕೊಟ್ಟಂತಹ ಉತ್ತರ ಏನು ಅನ್ನೋದ್ರ ಡೀಟೇಲ್ಸ್ ಈಗ ಬಂತು ನೋಡಿ. ಒಂದೇ ವಿಷಯಕ್ಕೆ ಎರಡೆರಡು ಕಡೆ ತನಿಖೆ ಆಗೋದು ಬೇಡ ಅಂತ ಎಕ್ಸ್ಪೆಕ್ಟೆಡ್. ಇದು ಈ ಸ್ಟೇಟ್ಮೆಂಟು ತುಂಬಾ ಎಕ್ಸ್ಪೆಕ್ಟೆಡ್. ನಿನ್ನೆನೇ ಈ ಥರದ್ದು ಒಂದು ಬರ್ಬೋದು ಅಂತ ನಿರೀಕ್ಷೆ ಇತ್ತು, ಹಾಗೆ ಹೇಳಿದ್ದಾರೆ ಅವರು. ಸಿಎಂ ಆಫೀಸ್ನಿಂದ DPRಗೆ ಆದೇಶ ಹಿನ್ನೆಲೆಯಲ್ಲಿ CID ತನಿಖೆನ ನಾವು ವಾಪಸ್ ಪಡೆದಿದ್ದೀವಿ, ಆಲ್ರೆಡಿ ತನಿಖೆ ಮಾಡ್ತಿದ್ದಾರಲ್ಲ ಅಂತ ಹೇಳಿದ್ರು. ಮತ್ತೆ ಹಂಗಾದ್ರೆ ತನಿಖೆಗೆ ಯಾಕೆ ಕೊಟ್ಟರು, ಫಸ್ಟ್ ಯಾಕೆ ಕೊಟ್ಟರು? ಹಂಗಾದ್ರೆ ಅವಾಗ ತಲೆ ಇರಲಿಲ್ವಾ ಕೊಟ್ಟವ್ರಿಗೆ? ಪ್ರಶ್ನೆ ಬರುತ್ತಲ್ವಾ. ನಾನು ಇಮ್ಮಿಡಿಯೇಟ್ ಆಗಿ ಆದೇಶ ಮಾಡಿದೆ. ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತೇಳಿ ನೋಡಬೇಕು ಅಂತ ಆದೇಶ ಮಾಡಿದ್ವಿ. ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ DPRಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. DPR ಬಿಕಾಸ್ ಈಸ್ ಎ IPS ಆಫೀಸರ್, ಆದ್ದರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ ಎರಡು ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನು ವಿಡ್ರಾ ಮಾಡಿದೋ. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ, ನಮ್ಗೆ ಮಾಡೋಕ್ಕೂ ಯಾರು ಒತ್ತಡ ಮಾಡಿಲ್ಲ, ನಮಗೆ ತೆಗಿಯೋಕ್ಕೂ ಯಾರು ಇಷ್ಟೇ ಆಗಿರೋದು. ನಾನು ಇಮ್ಮಿಡಿಯೇಟಾಗಿ ಆದೇಶ ಮಾಡಿದೆ. ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತೇಳಿ ನೋಡಬೇಕು ಅಂತ ಆದೇಶ ಮಾಡಿದ್ವಿ. ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ DPRಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. DPR ಬಿಕಾಸ್ ಈಸ್ ಎ IPS ಆಫೀಸರ್, ಆದ್ದರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ ಎರಡು ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನು ವಿಡ್ರಾ ಮಾಡಿದೋ. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ, ನಮ್ಗೆ ಮಾಡೋಕ್ಕೂ ಯಾರು. ಒಂದೇ ವಿಚಾರಕ್ಕೆ ಎರಡೆರಡು ಕಡೆ ತನಿಖೆ ಬೇಡ ಅಂತ ಇವ್ರು ಹೇಳ್ತಾರೆ. ಇದೇ ಒಂದೇ ವಿಚಾರಕ್ಕೆ ವಾಲ್ಮೀಕಿ ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನ ನಾವು ನೋಡಿದ್ವಿ. SIT ED ಎಲ್ಲರೂ ಬರಲಿಲ್ವಾ ಅಲ್ಲಿ? ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಲೋಕೇಶ್, ಈ ಒಂದೇ ವಿಚಾರಕ್ಕೆ ಎರಡೆರಡು ತನಿಖಾ ಸಂಸ್ಥೆಗಳು ಬೇಡ ಅನ್ನೋದು ಹಾಸ್ಯಾಸ್ಪದ ಅಂತ ಅನ್ಸಲ್ವಾ? ಹಾಗಾದ್ರೆ ತನಿಖೆ ಕೊಡಬೇಕಾದ್ರೆ ಈ ವಿಚಾರಗಳೆಲ್ಲ ತಲೆನಲ್ಲಿ ಇರಲಿಲ್ವಾ? ಆಲ್ರೆಡಿ CBI ED ಎಂಟ್ರಿ ಕೊಡ್ತಾ ಇದೆ ಅನ್ನೋದು ತಲೆನಲ್ಲಿ ಇರಲಿಲ್ವಾ? DRI ಅಧಿಕಾರಿಗಳ ತನಿಖೆ ಮಾಡ್ತಿದ್ದಾರೆ ಅನ್ನೋದು ತಲೆನಲ್ಲಿ ಇರಲಿಲ್ವಾ? ಯಾವುದನ್ನು ಮುಚ್ಚಾಕೋದಕ್ಕೆ ಹೊರಡ್ತಾ ಇದ್ದಾರೆ? ಯಾಕೆ ಇಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ? ಮಮತಾ, ಸರ್ಕಾರದ ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳು ಮುಟ್ತಾ ಹೋಗ್ತವೆ. ಯಾಕೆಂತಂದರೆ ಈಗ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾದಮೇಲೆ ಇಲ್ಲಿ CID ತನಿಖೆ ಮಾಡುವಂಥದ್ದು ಯಾಕೆ ಆದೇಶ ಮಾಡಬೇಕಾಗಿತ್ತು, ಇದರ ಬಗ್ಗೆ ಕೂಡ ಅನುಮಾನ ಮೂಡುತ್ತೆ. ಎರಡೆರಡು ಕಡೆಯಿಂದ ತನಿಖೆ ಬೇಡ ಅಂತ ಹೇಳುವಂಥ ಗೃಹ ಸಚಿವರು ಮೊದಲೇ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಬೇಕಾಯಿತು. ಆದರೆ ಇವ್ರ ಕಡೆಯಿಂದನೂ ಕೂಡ ತನಿಖೆ ಮಾಡಿಸುವಂಥದ್ದು ಯಾಕೆ, ಯಾರನ್ನು ಏನನ್ನು ಮುಚ್ಚಾಕೋದಕ್ಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಹೋಗುತ್ತೆ. ಚೀಫ್ ಅಂದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗ DPR ಕಡೆಯಿಂದ ತನಿಖೆ ಆಗ್ತಾ ಇದೆ, ಅಲ್ಲಿಂದ ತನಿಖೆ ಆಗಲಿ, ಆ ನಿಟ್ಟಿನಲ್ಲಿ ಈ ನಮ್ಮ ಕಡೆಯಿಂದ ತನಿಖೆ ಬೇಡ ಅಂತೇಳಿ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು. ಆದರೆ ಇದರ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಹೋಗ್ತವೆ. ಈಗಾಗಲೇ ಪ್ರತಿಪಕ್ಷಗಳು ಸಚಿವರ ಕೈವಾಡಗಳಿವೆ ಅಂತೇಳಿ ಅವರು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಅವರ ಹೇಳಿಕೆಗೂ ಈ ಸರ್ಕಾರ ನಡೆದುಕೊಳ್ತಾ ಇರುವಂಥ ನಡೆಗೂ ಅನುಮಾನಗಳು ಮೂಡ್ತಾ ಹೋಗ್ತಾ ಇದೆ. ಈಗಾಗಲೇ ತನಿಖೆ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಆಗಿದ್ದು 1 ವಾರಗಳ ಒಳಗಡೆ ತನಿಖೆಯನ್ನು ಪೂರ್ಣಗೊಳಿಸಿ ವಿವರಣೆಯನ್ನು ಕೊಡೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಪ್ರೋಟೋಕಾಲ್ ಉಲ್ಲಂಘನೆಯ ಬಗ್ಗೆ CID ಕಡೆಯಿಂದ ತನಿಖೆ ಮಾಡಿ ಯಾರನ್ನು ಮುಚ್ಚಾಕೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನೋದು ಕೂಡ ಅನುಮಾನಗಳಿಗೆ ಎಡೆ ಮೂಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಒತ್ತಡಕ್ಕೆ ಒಳಗಾಗಿ CID ತನಿಖೆ ಕೊಟ್ಟರು ಅಂತಾನೆ ಹೇಳಲಾಗ್ತಾ ಇತ್ತು. ಈಗ ಅದೇ ಒತ್ತಡಕ್ಕೆ ಒಳಗಾಗಿ CID ತನಿಖೆಯಿಂದ ವಾಪಸ್ ಪಡೆದ್ರ ಅಂತ. ಏನು ಒಂದು ಪ್ರಕರಣದಲ್ಲಿ 3-4 ತನಿಖಾ ಸಂಸ್ಥೆಗಳು ತನಿಖೆ ಮಾಡೇ ಇಲ್ವಾ, ರಿಪೋರ್ಟ್ ಕೊಟ್ಟೇ ಇಲ್ವಾ? ಎಷ್ಟು ಎಕ್ಸಾಂಪಲ್ ಕೊಡ್ಬೋದು ನಾವು?